ನಾಡ್ದು 12ನೇ ತಾರೀಕಿಗೆ ರಾಮಕೃಷ್ಣ ಮಠದಲ್ಲಿ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೇವೆ. ಪಂಚಮದಿಂಚರ ವಿವೇಕ ಸ್ಮೃತಿ ಹಾಗೂ ITC ಮಿನಿ ಸಮ್ಮೇಳನ ಅಂತ ಹೇಳಿ. ಅದ್ರ ಬಗ್ಗೆ ಪ್ರಸ್ತಾವನೆಯಲ್ಲಿ ಮಾತಾಡ್ತೇನೆ. ಅದಾದ್ಮೇಲೆ ಆ ಕಾರ್ಯಕ್ರಮದ ಬಗ್ಗೆ ವಿವರಗಳನ್ನ ಭಾರವಿಯವರು ಹೇಳ್ತಾರೆ. 1998ನೇ ಇಸವಿಯಲ್ಲಿ ಚಿರಂತನ ಚಾರಿಟೇಬಲ್ ಟ್ರಸ್ಟ್ ಫಾರ್ಮ್ ಆಗಿದ್ದು, ಮೂಲತಃ ಒಂದು ವೃದ್ಧಾಶ್ರಮವನ್ನ ಪ್ರಾರಂಭ ಮಾಡಿದ್ದು ಈ ಚಿರಂತನ ಆಮೇಲೆ ಚಾರಿಟೇಬಲ್ ಟ್ರಸ್ಟ್ ಆಗಿ ವೃದ್ಧಾಶ್ರಮವನ್ನ ನಡೆಸ್ಕೊಂಡು ಬರೋದ್ರ ಜೊತೆಗೆ ಹೋಮ್ ಫಾರ್ ಏಜ್ಡ್ ಆ್ಯಂಡ್ ಡಿಸೇಬಲ್ಡ್, ಹೋಮ್ ಫಾರ್ ಜೀರಿಯಾಟ್ರಿಕ್ ಹೆಲ್ತ್ ಕೇರ್ ಅದನ್ನ ನಡೆಸ್ಕೊಂಡು ಬರೋದ್ರ ಜೊತೆಗೆ ಕಲ್ಚರಲ್ ಪ್ರಮೋಷನ್ ಕೂಡ ತನ್ನ ಉದ್ದೇಶಗಳಲ್ಲಿ ಒಂದನ್ನಾಗಿ ಇಟ್ಕೊಂಡು ಹಲವಾರು ಕಲ್ಚರಲ್ ಪ್ರೋಗ್ರಾಮ್ಸ್ಗಳನ್ನ ಮಂಗಳೂರು, ಉಡುಪಿ ಆಸುಪಾಸಿನ ಜಿಲ್ಲೆಗಳಲ್ಲಿ 2003ನೇ ಇಸವಿಯಿಂದ ನಡೆಸ್ಕೊಂಡು ಬರ್ತಾ ಇದೆ. ಹಾಗೆ ಪಂಚಮದ ಇಂಚರ ಎಂಬ ಬ್ಯಾನರ್ ಅಡಿಯಲ್ಲಿ ಹಲವಾರು ಸಂಗೀತ ಕಾರ್ಯಕ್ರಮಗಳನ್ನ ಮಂಗಳೂರು, ಸುರತ್ಕಲ್ ಆಸ್ಪಾಸ್ನಲ್ಲಿ ನಡೆಸ್ಕೊಂಡು ಬರ್ತಾ ಇದೆ. ಈ ಪಂಚಮದ ಇಂಚರ ಬ್ಯಾನರ್ನ ಜೊತೆಗೆ ನಮ್ಮ ಚಿರಂತನ ಜೊತೆಗೆ ಕೈ ಜೋಡಿಸ್ಕೊಂಡವರು ಮಂಗಳೂರಿನ ರಾಮಕೃಷ್ಣ ಮಠ, ಇದರ ಮಠಾಧೀಶರು ಹಾಗೂ ಎಲ್ಲ ಅಲ್ಲಿಯ ಸದಸ್ಯರು ನಮ್ಮ ಜೊತೆ ಕೈ ಜೋಡಿಸಿಕೊಂಡು ಈ ಪಂಚಮದ ಇಂಚರ ವಿವೇಕ ಸ್ಮೃತಿ ಎಂಬ ಹೆಸರಿನಲ್ಲಿ ಕಾರ್ಯಕ್ರಮಗಳನ್ನ ನಾವು 2012ನೇ ಇಸವಿಯಿಂದ ಮಂಗಳೂರಿನಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಮಂಗಳೂರಿನ ರಾಮಕೃಷ್ಣ ಮಠದ ವಿವೇಕ ಸಭಾಂಗಣದಲ್ಲಿ ಬೇರೆ ಬೇರೆ ಮ್ಯೂಸಿಕ್ ಫೆಸ್ಟಿವಲ್ಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಸ್ವಾಮಿ ವಿವೇಕಾನಂದರು, ದ ಕಲ್ಚರಲ್ ಐಕಾನ್ ಆಫ್ ಇಂಡಿಯಾ, ಅವರ ನೆನಪಿನಲ್ಲಿ ಈ ಕಾರ್ಯಕ್ರಮಗಳು ಪಂಚಮದ ಇಂಚರ ವಿವೇಕ ಸ್ಮೃತಿ ಎಂಬ ಬ್ಯಾನರ್ ಅಡಿಯಲ್ಲಿ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಹಲವಾರು ದೇಶ ಹಾಗೂ ವಿದೇಶದಲ್ಲಿ ಖ್ಯಾತಿಯನ್ನು ಪಡೆದಿರುವಂತಹ ಸಂಗೀತ ಕಲಾವಿದರನ್ನ ಮಂಗಳೂರಿಗೆ ಕರೆಸಿ 1 ದಿನದ ಅಥವಾ 2 ದಿನದ ಮ್ಯೂಸಿಕ್ ಫೆಸ್ಟಿವಲ್ಗಳನ್ನ ಈ ಹಿಂದೆ ನಾವು ಈ ರಾಮಕೃಷ್ಣ ಮಠದ ವಿವೇಕ ಸಭಾಂಗಣದಲ್ಲಿ ಆಯೋಜಿಸಿಕೊಂಡು ಬಂದಿದ್ದೇವೆ. ಈ ಒಂದು ಉದ್ದೇಶಕ್ಕೋಸ್ಕರ ಚಿರಂತನ ಒಂದು ಪಂಚಮದ ಇಂಚರ ಕಮಿಟಿ ಅಂದ್ರೆ ಒಂದು ಗುಂಪನ್ನ ಮಾಡಿಕೊಂಡು ಆ ಗುಂಪಿನ ಜೊತೆಯಾಗಿ ಕೆಲಸ ಮಾಡಿ ರಾಮಕೃಷ್ಣ ಮಠದವರ ಸಹಯೋಗದೊಂದಿಗೆ ಈ ಕಾರ್ಯಕ್ರಮ ನಡೆಸ್ಕೊಂಡು ಬರ್ತಾ ಇದ್ದೇವೆ. ಸೊ ಆ ಗುಂಪು ಅಥವಾ ಪಂಚಮದ ಇಂಚರ ಗ್ರೂಪಿನ ಸದಸ್ಯರು ಸತೀಶ್ ಕಾಮತ್ ಅವರು ನಮ್ಮ ಜೊತೆಗೆ ಇವತ್ತು ವೇದಿಕೆಯಲ್ಲಿದ್ದಾರೆ. ನಾಡಿದ್ದು 12ನೇ ತಾರೀಕಿಗೆ ಬೆಳಿಗ್ಗೆ 9:50ರಿಂದ ಪ್ರಾರಂಭ ಆಗಿ ರಾತ್ರಿ 8 ಗಂಟೆ ತನಕ ಬೇರೆ ಬೇರೆ ಸಂಗೀತ ಕಚೇರಿಗಳು, ಅಂತಾರಾಷ್ಟ್ರೀಯ ಖ್ಯಾತಿಯ ಕಲಾವಿದರುಗಳು ಬಂದು ನಡೆಸುವಂತಹ ಕಚೇರಿಗಳು ಅಥವಾ ಸಂಗೀತ ಕಾನ್ಸರ್ಟ್ಸ್ ನಡೆಯಲಿದೆ. ಆ ಕಾರ್ಯಕ್ರಮದ ಬಗ್ಗೆ ಭಾರವಿಯವರು ನಿಮಗೆ ವಿವರಗಳನ್ನು ನೀಡುವರಿದ್ದಾರೆ. ನಿಮ್ಮೆಲ್ಲರನ್ನ ಈ ಕಾರ್ಯಕ್ರಮಕ್ಕೆ ಸ್ವಾಗತಿಸ್ತಾ ಇದ್ದೇನೆ. ಮಂಗಳೂರಿನ ಆಸುಪಾಸಿನ ಎಲ್ಲ ಸಂಗೀತ ಪ್ರೇಮಿಗಳು ಈ ಕಾರ್ಯಕ್ರಮಕ್ಕೆ ಬಂದು ಇದರ ಅನುಭವವನ್ನ ಪಡ್ಕೊಳ್ಬೇಕು ಅಂತ ಹೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ. ಅವರಿಗೆ ಈ ಕಾರ್ಯಕ್ರಮದ ಬಗ್ಗೆ ವಿವರಗಳು ತಲುಪುವಂತೆ ತಾವೆಲ್ಲರೂ ಮಾಡಿ ನಮ್ಮನ್ನ ಸಹಕರಿಸಬೇಕು, ನಮ್ಮ ಜೊತೆ ಸಹಕರಿಸಬೇಕು, ನಮ್ಮನ್ನ ಪ್ರೋತ್ಸಾಹಿಸಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಭಾರವಿದ್ಯ ರಾಜ್ಯ ಮ್ಯಾನೇಜಿಂಗ್ ಟ್ರಸ್ಟಿ ಪಂಚಮದಿಂಚರ ವಿವೇಕ ಸ್ಮೃತಿ ಈ ಸಂಗೀತ ಸಮ್ಮೇಳನ ನಮ್ಮ ದೇಶದ ಒಂದು ಪ್ರತಿಷ್ಠಿತ ಸಂಗೀತ ಸಮ್ಮೇಳನವಾಗಿ ಕಾಣಿಸ್ಕೊಳ್ತಾ ಇದೆ. ಇದು ನಮ್ಮ ಬಳಗಕ್ಕೆ ಬಹಳ ಹೆಮ್ಮೆಯ ವಿಚಾರ. ಇದು ನಮ್ಮ ಭಾರತೀಯ ಸಂಸ್ಕೃತಿಯ ಧ್ರುವತಾರೆ ಎಂದು ಕರೆಯಲ್ಪಡುವ ಸ್ವಾಮಿ ವಿವೇಕಾನಂದರ ನೆನಪಿನಲ್ಲಿ ನಡೀತಾ ಇರುವಂತಹ ಒಂದು ಸಮ್ಮೇಳನ. ಯೋಗ ಎನ್ನುವಂತೆ 2025ರಲ್ಲಿ ಅವರ ಜನ್ಮದಿನದಂದೇ ಈ ಕಾರ್ಯಕ್ರಮ ಆಯೋಜನೆ ಆಗ್ತಾ ಇದೆ. ಈ ಬಾರಿ ರಾಮಕೃಷ್ಣ ಮಠ ಮಂಗಳೂರು ಅಲ್ಲದೆ ಬೆಂಗಳೂರಿನ ಸಪ್ತಕ GS ಹೆಗಡೆ ಬಳಸ್ಕೊಂಡು ಬರ್ತಾ ಇರುವ ಸಪ್ತಕ ಸಂಸ್ಥೆ ಹಾಗೂ ಕಲ್ಕತ್ತಾದ ITC SRE ಸಂಗೀತ ರಿಸರ್ಚ್ ಅಕಾಡೆಮಿ ಇವರುಗಳ ಸಹಯೋಗ ನಮ್ಮ ಜೊತೆ ಸೇರಿಕೊಂಡದ್ದು ನಮ್ಮ ಕಾರ್ಯಕ್ರಮದ ಮೆರುಗನ್ನು ಇನ್ನೂ ಹೆಚ್ಚಿಸಿದೆ ಎಂದು ಹೇಳ್ಬೋದು. ಬೆಳಗ್ಗೆ 9:50ಕ್ಕೆ ಸ್ವಾಮಿ ಜಿತಕಾಮಾನಂದಜಿ ಅವರಿಂದ ಹಾಗೂ ಸಂತೋಷ್ ಪೈ BASF ಹಾಗೂ ಕೇಂದ್ರ ಬ್ಯಾಂಕಿನ ಉಮಾಶಂಕರ್ ಪ್ರಸಾದ್ ಅವರಿಂದ ದೀಪ ಪ್ರಜ್ವಲನೆಯಾಗಿ ಉದ್ಘಾಟನೆಗೊಂಡ ಕಾರ್ಯಕ್ರಮವು 10 ಗಂಟೆಯಿಂದ ಶತವಿಶಾ ಮುಖರ್ಜಿ ITCಯ ಕಲ್ಕತ್ತಾದವರು ಅವರ ಗಾಯನ ಕಚೇರಿಯೊಂದಿಗೆ ಆರಂಭವಾಗ್ತದೆ. ತದನಂತರ ಪಂಡಿತ ಅಜಯ್ ಚಕ್ರವರ್ತಿಯ ಶಿಷ್ಯರಾದ ಬ್ರಜೇಶ್ವರ್ ಮುಖರ್ಜಿ ಕಲ್ಕತ್ತಾ ಅವರ ಗಾಯನ ಕಾರ್ಯಕ್ರಮ ಇದೆ. ಮಧ್ಯಾಹ್ನ ಊಟದ ನಂತರ ಒಂದು
ವಿಶೇಷ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಪಂಡಿತ್ ಯಶವಂತಾಚಾರ್ಯ ಅಂತ ನಮ್ಮ ಆಶ್ರಮದ ವಾಸಿಯಾಗಿರುತ್ತಾರೆ ಅವರು ಕಳೆದ 4-5 ವರ್ಷಗಳಿಂದ. ಬಹಳ ದೊಡ್ಡ ವ್ಯಕ್ತಿತ್ವ ಅವರದ್ದು. ಬಾಂಬೆಯ JJ ಆರ್ಟ್ ಸ್ಕೂಲಲ್ಲಿ ವಿದ್ಯಾಭ್ಯಾಸ ನಡೆಸಿ ಬಹಳ ದೊಡ್ಡ ದೊಡ್ಡ ಕಲಾವಿದರುಗಳನ್ನು, ದೊಡ್ಡ ದೊಡ್ಡ ವ್ಯಕ್ತಿತ್ವದ, ಇವನ್ ಫಾರ್ಮರ್ ಪ್ರೈಮ್ ಮಿನಿಸ್ಟರ್ ಇಂದಿರಾ ಗಾಂಧಿ ಅವರ ಆಯಿಲ್ ಪೇಂಟಿಂಗ್ ಅನ್ನು ಕೂಡ ರಚಿಸಿ ಬೊಂಬಾಯಲ್ಲಿ ಬಹಳ ಪ್ರಸಿದ್ಧಿಯಾಗಿದ್ದರು. ಹಾಗೆ ತಬಲಾದಲ್ಲೂ ಶಂಸುದ್ದೀನ್ ಖಾನ್ ಶಿಷ್ಯರಾಗಿದ್ದರು ಅವರು. ತುಂಬಾ ಅಲ್ಲಿ ಶಿಷ್ಯರನ್ನು ತಯಾರು ಮಾಡಿರ್ತಾರೆ. ಅವರನ್ನ ಈ ಭಾಗದ ಜನತೆಗೆ ಗುರುತಿಸಬೇಕು ಅಂತ ಹೇಳುವ ಉದ್ದೇಶದಿಂದ ಅವರಿಗೂ ಹಾಗೂ ಬಹಳ ಹೆಸರುವಾಸಿಯಾದ ದೇಶದಾದ್ಯಂತ ಈಗ ಕಾರ್ಯಕ್ರಮವನ್ನು ಆಯೋಜಿಸ್ತಾ ಕಲ್ಚರಲ್ ಪ್ರಮೋಷನ್, ಅದು ಹಿಂದೂಸ್ತಾನಿ ಸಂಗೀತದ ಪ್ರಮೋಷನ್ಗೆ ತುಂಬಾ ಕೆಲಸ ಮಾಡ್ತಾ ಇರುವ GS ಹೆಗಡೆ ಅವರಿಗೂ ಸನ್ಮಾನ ಕಾರ್ಯಕ್ರಮ ಇಟ್ಕೊಂಡಿದ್ದೇವೆ. ಬಹಳ ಸಣ್ಣ ಕಾರ್ಯಕ್ರಮ, ಒಂದು 1/4 ಗಂಟೆಯಲ್ಲಿ ಮುಗಿದೋಗ್ತದೆ. ನಂತರ ಸಂಗೀತ ಕಂಟಿನ್ಯೂ ಆಗ್ತದೆ. ಧನಂಜಯ ಹೆಗಡೆ ಮುಂಬೈ ಇವರ ಗಾಯನ, ತದನಂತರ ಮಂಜುಷಾ ಪಾಟೀಲ್ ಪುಣೆ ಅವರ ಗಾಯನ, ಕೊನೆಗೆ ಉಸ್ತಾದ್ ಶಾಹಿದ್ ಪರ್ವೀಜ್ ಅವರು ಹೆಚ್ಚಾಗಿ USA ಅಲ್ಲಿ ಇರ್ತಾರೆ, ಪುಣೆಯವರು. ಕಳೆದ 1-5-6 ವರ್ಷಗಳಿಂದ ನಾನು ಪ್ರಯತ್ನ ಪಡ್ತಾ ಇದ್ದೆ, ಆದರೆ ಅವರ ದಿನ ಲಭ್ಯವಾಗಿರಲಿಲ್ಲ. ಈ ಬಾರಿ ಅವರು ನಮಗೆ ದೊರಕಿದ್ದಾರೆ. ಸಿತಾರ್ ಮಾಂತ್ರಿಕ ಎಂದೇ ಕರಿಬಹುದು ಅವರನ್ನ. ಅವರ ಕಾರ್ಯಕ್ರಮದೊಂದಿಗೆ ಈ ವರ್ಷದ ಫೆಸ್ಟಿವಲ್ ಕೊನೆಗೊಳ್ಳುತ್ತದೆ. ನಾವು ನಮ್ಮ ಭಾರತೀಯ ಸಂಸ್ಕೃತಿ ನಾಶದ ಹಾದಿಯಲ್ಲಿದೆ. ಸಂಸ್ಕೃತಿಯ ಒಂದು ಅಂಗವಾದ ಈ ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತ, ಇದರ ಉಳಿವಿಗಾಗಿ, ಬೆಳವಣಿಗೆಗಾಗಿ ನಾವು ನಮ್ಮ ಕೈಲಾದ ಪ್ರಯತ್ನವನ್ನು ಮಾಡ್ತಾ ಇದ್ದೇವೆ. ನಮ್ಮಿಂದ ಮಾತ್ರ ಆಗುವಂಥದ್ದಲ್ಲ. ಕಾರ್ಯಕ್ರಮ ಆಯೋಜನೆ ಆದಾಗ ಕಾರ್ಯಕ್ರಮದ ಯಶಸ್ಸಿಗೆ ಹೆಚ್ಚಿನ ಸಂಖ್ಯೆಯಲ್ಲಿ ಅದರ ಸಂಗೀತ ರಸಿಕರು ಬಂದರೆ, ಅಂದ್ರೆ ಯುವ ಜನತೆಗೂ ಇದನ್ನು ನಾವು ಕೊಡುವ ಅಲ್ಲಿ ಸಫಲರಾದರೆ